ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ತುಂಬಾ ದಿನಗಳಾದ್ಮೇಲೆ ರೆಸಿಪಿ ಮಾಡ್ತಾ ಇದ್ದೀರಿ. ಏನಂದ್ರೆ ಭೂಮಿ ನೋಡಬೇಡ, ಕೋಳಿಯಲ್ಲಿ ಸನ್ಯಾಸಿ ಕೂತ್ಕೊಂಡ್ರೆ ನಮ್ಮ ಮಾವನು ಫೋನ್ ಮಾಡ್ಕೊಂಡು ವಿಡಿಯೋ ಕಾಲ್ ಇರೋ ಇದ್ರಲ್ಲಿ ನೋಡ್ತಾ ಇದ್ದೀನಿ. ಏನಾದ್ರೂ ಹಾಕಿದ್ದೀರಿ ಇಲ್ಲ ಅನ್ಬಿಟ್ಟು ಸಾರಿ ಮೊಟ್ಟೆ ಕೋಳಿ ನಮ್ಮ ಸತೀಶ್ ಅವ್ರು ರಿವ್ಯೂ ಕೊಡ್ತಾರೆ ಇವಾಗ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ತುಂಬಾ ದಿನಗಳಾದ್ಮೇಲೆ ರೆಸಿಪಿ ಮಾಡ್ತಾ ಇದ್ದೀರಿ. ಏನಂದ್ರೆ ಭೂಮಿ ನೋಡಬೇಡ, ಕೋಳಿಯಲ್ಲಿ ದೊಡ್ಡ ಕೋಳಿಯಲ್ಲಿ ಬಸ್ಸಾರಂತೆ. ಹಂಗಾಗಿ ನಮ್ಮ ರಘು ಬೇರೆ ತೀರ್ಥಯಾತ್ರೆ ಹೋಗ್ಬಿಟ್ಟಿದ್ನು, ಆಲ್ ಇಂಡಿಯಾ ಟ್ರಿಪ್ಪು ಹೋಗ್ಬಿಟ್ಟು ಏನೋ ಸನ್ಯಾಸಿ ಆಗ್ಬೇಕಂತ ಗುಂಡೋಡ್ಕೊಂಡು ಹೋಗಿ ಒಂದು 15 ದಿನ ಸನ್ಯಾಸಿ ಕೂತ್ಕೊಂಡಂತೆ. ಏನೋ ಹೆಂಡತಿ ಮಕ್ಳಿಗೆ ಜ್ಞಾನ ಬಂದ್ಬಿಟ್ರಂತೆ, ಎದ್ದು ಬಂದ್ಬಿಟ್ಟವನೆ. ತಿರ್ಗಾ ಹಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಸ್ನೇಹಿತರೆ. ಈ ಒಂದು ಹೋಟ್ಲು ಬಿಸ್ನೆಸ್ಸು, ನಮ್ಮ ತೋಟದ ಬಿಸ್ನೆಸ್ಸು, ಆ ವಾರಕ್ಕೆ ಒಂದೊಂದು ಸತಿ ವಿಡಿಯೋ ಬಿಸ್ನೆಸ್ಸು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಳ್ರಿ, ನಾನು ಹೋಗಿದ್ನಲ್ಲ ಸನ್ಯಾಸಿ ಆದ್ನು, ಬಿಡಪ್ಪ ಸಾಕು ಬಿಡಪ್ಪ. ಸನ್ಯಾಸಿ ಕೂತ್ಕೊಂಡ್ರೆ ನಮ್ಮ ಮಾವನು ಫೋನ್ ಮಾಡ್ಕೊಂಡು ವಿಡಿಯೋ ಕಾಲ್ ತೋರಿದ್ರು. ಅದಕ್ಕೆ ಹಿಮಾಲಯ ಪರ್ವತದಲ್ಲಿ ಸನ್ಯಾಸಿ ಆಗಿದ್ದು. ಸ್ನೇಹಿತರೆ ನೋಡಿ, ನಮ್ಮ ಪ್ಯಾರಿಂಗ್ ಲವ್ಲಿ ಸತೀಶ್ ಫೋನ್ ಮಾಡ್ತಾ ಇದ್ದೀನಿ. ಹಲೋ, ಎಲ್ಲಿದ್ದೀಯಾ ಬಾಸ್? ಸಿಲಿಂಡರ್ ಅಡ್ಡ ಇಕ್ಬಿಟ್ಟು ಇದು ಕುಕ್ಕರ್ ಇಕ್ಬಿಟ್ಟು ಅಂಟು. ಏನೋ ಇಲ್ಲಿ ಬಾ, ಸ್ವಲ್ಪ ಸಂಜೆ ಮೇಲೆ ಕೋಳಿ ಗಿಳಿ ತಿಂದು ಒಂದು 90 ನೋಡ್ಕೊಂಡಣ. ನೀನು ಹೊಡಿಯೋದು ಎಲ್ಲರಿಗೂ ಗೊತ್ತು ಪಾಪ, ನಾಟಕಗಳು ಬೇಡ. ಹಾಂ ಬಾಬಾ, ಬೇಗ ಬಾ. ಎಷ್ಟೊತ್ತಾಗ್ತೈತೆ? ಎಷ್ಟೊತ್ತಾಗ್ತೈತಪ್ಪ? ಸ್ನೇಹಿತರೆ ದಯವಿಟ್ಟು ನೋಡ್ರಿ, ನಮ್ಮ ಸತೀಶ್ ಅವರು ಇನ್ಸ್ಟಾಗ್ರಾಮ್ ಓಪನ್ ಮಾಡವ್ರೆ. ಏನಪ್ಪ ಹೆಸರದು? ಸತೀಶ್ ದಾಸರಳ್ಳಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್. ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ರಿ ಸತೀಶ್ ಅವ್ರ ಅಕೌಂಟು. ಅದ್ರಲ್ಲಿ ಪ್ಯಾರಿಂಗ್ ಲವ್ಲಿ ಹಾಕೋದಲ್ಲ, ಯಾವ ತರ ಹಾಕಿದ್ರೆ ಕಲರ್ ಬರ್ತೈತೆ ಅಂತ ಎಲ್ಲ ತೋರಿಸ್ತಾನೆ. ಅಲ್ಲ ಸತೀಶ? ಹಪ್ಪಿ ಬರ್ತಾವನಂತೆ. ಬೇಗ ಬಾ. ಹಾ ಇದು ಇವಾಗ ಇದೆಲ್ಲ ಹಾಕಿದ್ಯಲ್ಲಪ್ಪ, ಕಳ್ಳೆ ಬೀಜ. ಅದೇನೋ ಬಾಯಿಲೊಂದು ನಿಮಿಷ ಅಲ್ಲಣ್ಣ. ಇವಾಗ ಕಳ್ಳೆ ಬೀಜ ತಂದಿದ್ಯಲ್ಲ, ಕಳ್ಳೆ ಬೀಜನು ಅಕ್ಕಿ ಹಸಿಟಾ? ಅದೇ ಅಕ್ಕಿ ಹಸಿಟ್ ಅಂದ್ರೆ ಅದೇ ಅಕ್ಕಿನ ರುಬ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಹಿಂಗ್ ಉದುರ್ಸೋದ? ಇದು ಸಾರು ಹೆಂಗ್ ಮಾಡ್ತೀಯಾ? ಇದು ಮಾಂಸ ಬೇಯಿಸ್ಕೊಂಡು ಸಾರನ್ನ ಫಸ್ಟ್ ರೆಡಿ ಮಾಡ್ಬಿಟ್ಟು ಇದನ್ನ ಇದು ಪೌಡ್ರ್ ಮಾಡೋದು. ನಮ್ಮ ಮಾವನ 2 ನಿಮಿಷಕ್ಕೆ ಮಾಡ್ಬಿಟ್ಟಿರೋಣ ಪಾಪ ಅದನ್ನೆಲ್ಲ. 2 ನಿಮಿಷ. ಯಾಕೆ ಗೋಲ್ಡ್ ಮ್ಯಾನ್ ಹೋಗ್ಬಿಟ್ಟು ಗೋಲ್ಡ್ ಮ್ಯಾನ್ ಮನೆ ಕಟ್ಬಿಟ್ಟು ಗೋಲ್ಡ್ ಮ್ಯಾನ್ ಗೋವಿಂದ ಆಗ್ಬಿಟ್ಟು ಹಂಗಿದ್ಯಾ? ಪ್ಲೈನ್ ಮ್ಯಾನ್. ಇವಾಗ ಗೋಲ್ಡ್ ಮ್ಯಾನ್ ಯಾವತ್ತು ಗೋವಿಂದ ಆಗಲ್ಲ ಜಿಂದಗಿಯಲ್ಲಿ, ತಿಳ್ಕೊ. ಗೋಲ್ಡ್ ಮ್ಯಾನ್ ಗೋವಿಂದ ಇವಾಗ ಮನೆ ಕಟ್ಟೋರು ಸ್ನೇಹಿತರೆ. ಇರೋ ದುಡ್ಡುಗಳೆಲ್ಲ ಖಾಲಿ ಮಾಡಾಕವ್ರೆ. ಇವಾಗ ಸಾಲ್ಗಾರ ಆಗೋಗೋರೆ. ಒಡವೆಗಳೆಲ್ಲ ಅಡ್ವಿಕ್ ಬಿಟ್ಟವ್ರೆ ಸ್ನೇಹಿತರೆ. ನಮ್ಮ ಮಧವ್ರು ಇವಾಗ ಏನೇನು ಹಾಕ್ತಾವ್ರೆ ಅದೇನೇನೋ ಹೇಳ್ಬಿಟ್ಟಾಕ್ ಮಧು. ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ತಾವ್ರಿ ಫ್ರೆಂಡ್ಸ್. ಬೇವಿನ ಸೊಪ್ಪು ನಂಗಿದ್ದೀರಿ ಗಾಚಾರ ಸೊಪ್ಪ, ಕರಿಬೇವಿನ ಸೊಪ್ಪು. ರವೀಣ, ರವಿ, ರವಿ ಇಲ್ಲಿ ಬಾರ ಐತೆ ನೋಡಿದ್ಯಾ? ಅಲ್ಲೇ ದೊಡ್ಡೂರ ಹತ್ರ. ಆ ಕಂಬ ಹತ್ರ ಕಟ್ಟೋಡ್ಕೋ, ರೈಟ್ ಕಾ. ಯಾರು ಹೊಡೆದಿತ್ತು ಅವ್ರು ರೋಡನ್ನು ಎಲ್ಲರಿಗೂ ಏನಪ್ಪ ಇವತ್ತು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮಧು ಇದ್ಕೊಂಡು ಇವತ್ತು ನಾಟಿ ಕೋಳಿ ತಂದವ್ರೆ. ನಮ್ಮ ರಘುನು ಮಧು ಇದ್ರಲ್ಲಿ ನೋಡ್ತಾ ಇದ್ದೀನಿ. ಏನಾದ್ರೂ ಹಾಕಿದ್ದೀರಿ ಇಲ್ಲ ಅನ್ಬಿಟ್ಟು ಏನ್ ಹಾಕಿಲ್ಲ. ನಾಟಿ ಕೋಳಿಯಲ್ಲಿ ಬಸ್ಸಾರು ಮಾಡ್ತಾವ್ರೆ ನಮ್ಮ ಮಧುವರು. ದಯವಿಟ್ಟು ಸ್ನೇಹಿತರೆ ಹೆಂಗೈತೆ ತಿನ್ಬಿಟ್ಟು ಹೇಳ್ತೀನಿ. ಮೊಟ್ಟೆ ಕೋಳಿ ನಾಟಿ ಕೋಳಿ ಅಂತ ನಾಟಕ ಏನು ಕೇಳೋದ್ ನೀವು? ಕಳ್ರು ನಾನು ದೊಡ್ಡ ಬೈಲರ್ ಅಂದ್ರೆ ಬರಲ್ಲ ಅನ್ಬಿಟ್ಟು ನಾಟಿ ಕೋಳಿ ಅಂತ ಕರೆದವ್ರೆ ಸ್ನೇಹಿತರೆ. ಇವರು ಹೆವಿ ನಾಟಕಗಳು ಇವರು. ನಮ್ಮ ರಘು ಅವರು ತೀರ್ಥಯಾತ್ರೆ ಬೇರೆ ಹೋಗಿದ್ರು ಈ ಕಡೆ ಕಾಶಿ ಕಡೆ. ಹಂಗಾಗಿ ಬಂದವ್ರು ನೋಡು ಸನ್ಯಾಸಿಯಾಗ ಕುತ್ಕೊಂಡಂತೆ. ಏನೋ ಈ ಕಡೆ ಮತ್ತೆ ಹೆಂಡತಿ ಮಕ್ಳಿಗೆ ಜ್ಞಾಪಕ ಬಂದ್ಬಿಟ್ಟು ಓಡ್ ಇನ್ ಮುಂದೆ ಡೈಲಿ ಒಂದೊಂದು ವಿಡಿಯೋ, ವಾರಕ್ಕೆ ಒಂದೊಂದು ವಿಡಿಯೋ ಇರ್ತೈತೆ ಸ್ನೇಹಿತರೆ, ಮಾಡ್ತೀರಿ. ದಯವಿಟ್ಟು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಚಾನಲ್ನ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಎಲ್ಲರೂ ಫಾಲೋ ಮಾಡ್ರಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ದಂಡಾಲು ಗುರುಲು. ವಾಶ್ ಮಾಡಿ ನೀಟಾಗಿ ಮಡಗಿದ್ರಿ.
ಮೊಟ್ಟೆಗಳು ಅದೇನು ಹಾಕಿಲ್ಲ, ಮೊಟ್ಟೆ ಸರ ಏನಿಲ್ಲ. ಮೊಟ್ಟೆ ಎಲ್ಲ ಏನಿಲ್ಲ ಅಣ್ಣ, ಹಂಗೆ ಕೊಯ್ಸ್ಕೊಂಡ್ ಇದು ಮಧು ಇದ್ರ ಜೊತೆಲಿ 1 kg ಮೊಟ್ಟೆ ಸರ ಮತ್ತೆ ಈ ಗುಂಡಿಕಾಯಿಗಳು ಲಿವರ್ ಸ್ವಲ್ಪ ಒಂದು 2-3 ಮೊಟ್ಟೆಗಳು ಇಲ್ಲ ಅಣ್ಣ. ಇದು ಐತೆ ನೀವು ಕೇಳಿಲ್ಲ ಅಂತ ಹೇಳ್ರಿ. ಅಣ್ಣ ಕೋಳಿ ಇರಲ್ಲ, ಹೋಗಿ ಹಂಗೆ ಕೊಯ್ಸ್ಕೊಂಡು ಎತ್ಕೊಂಡ್ ಬಂದಿದ್ದು ರವಿ. ಅಲ್ಲಪ್ಪ ಬೆಳಗಿಂದ ಕೊಯ್ದಿರೋದ್ರಲ್ಲಿ ಇರ್ತೈತಪ್ಪ ಮೊಟ್ಟೆ ಸರಗಳು. ಅಲ್ಲ ಅಲ್ಲಿ ಏನಿಲ್ಲ, ಚಿಕ್ಕ ಕೋಳಿ ಏನಿಲ್ಲ. 1 kg 1 ಸ್ಪೂನ್ ಲೆಕ್ಕ. ಇದು ದೊಡ್ಡದು ಸ್ಪೂನು ನೋಡ್ಕೊಂಡು ಹಾಕೊಬೇಕು. ಚಿಕನ್ ಮಸಾಲ ಹಾಕ್ತಾಯಿದ್ರಿ, ಸ್ವಲ್ಪ ಧನಿಯಾ ಹಾಕ್ತಾಯಿದ್ರಿ. ಕೆಳಗಡೆ ಎತ್ಕೋ ಪರವಾಗಿಲ್ಲ, ಮೇಲೆಯಿಂದ ಬೇಡ. ಕಣ್ಗೆ ಹಿಂಗೆ ಹಾಕ್ಬಿಡಿ ಸರ. ಗಾಳಿ ಬೇರೆ ಚೆನ್ನಾಗಿ ಓಡ್ತದಲ್ಲ. ಗಾಳಿ ಇದನ್ನ ಸಾರು ಮಾಡ್ಕೊಂಡ್ಬಿಡೋದು, ಪೀಸಿಗೆ ಎತ್ಬಿಟ್ಟು ಅಕ್ಕಿ ಹಸಿಟ್ಟು ಮತ್ತೆ ಕಳ್ಳೆ ಬೀಜ ಹಾಕ್ಬಿಟ್ಟು ಇದನ್ನ ಸಾರು ಮಾಡ್ಕೊಂಡು ತಿನ್ನೋದು ಅಷ್ಟೇನಾ? ಮರಿ ಇದಕ್ಕೆ ಇದಾಗ್ತದೆ ಎಲ್ಲ ಆಯ್ತು. ನೀರೆಲ್ಲ ವಾಟ್ರಲ್ಲಿ ಹಾಕಿದ್ರಿ, ವಾಟ್ರಲ್ಲಿ ಹಾಕಿ ಹಲೋ ಒಂದು 3 ವಿಸಿಲು ಕೂಸ್ಕೊಂಡ್ಬಿಡೋಣ. ಇನ್ನೊಂದು ನಿಮಿಷ. ಸುಮಾರು ಜನ ಇದ್ಕೊಂಡು ನಮಗೆ ಫೋನ್ ಮಾಡಿದ್ರು, ಅಣ್ಣ ಬಿಗ್ ಬಾಸ್ ಬಗ್ಗೆ ಮಾತಾಡಿ, ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂದ್ಬಿಟ್ಟು. ಗಿಲ್ಲಿಗೆ ಸಪೋರ್ಟ್ ಮಾಡೋದು ಏನು ಬೇಕಾಗಿಲ್ಲ ಸ್ನೇಹಿತರೆ, ಗೆಲ್ಲೋದೇ ಗಿಲ್ಲಿ, ಅದು ಎಲ್ಲಾರ್ಗೂ ಗೊತ್ತು, ಇಡೀ ಕರ್ನಾಟಕ ಜನಕ್ಕೆ ಗೊತ್ತು. ಮರೆ ಫಸ್ಟ್ ಗೆಲ್ಲೋದು ಗಿಲ್ಲಿ, ಸೆಕೆಂಡ್ ಬರೋದು ಅಶ್ವಿನಿ ಗೌಡ, ಅವರೇ ಗೆಲ್ಲೋದು. ಬೇಕಾದ್ರೆ ಬರ್ದಿಕ್ಕೊಳ್ರಿ, ಅದಕ್ಕೆ ನಾವು ಸಪೋರ್ಟ್ ಮಾಡೋದೇನು. ಈಗ 1000 ಓಟು ನಾವು ಯಾವುದಾದ್ರಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲ ಯೂಟ್ಯೂಬಲ್ಲ ಅವ್ರು ಫೋಟೋ ಹಾಕ್ಬಿಟ್ಟು ನಿಮ್ಮ ಸಪೋರ್ಟ್ ಯಾರಿಗಂತ ಕೇಳಿದ್ರೆ 900 950 ಗಿಲ್ಲಿ ಅಂತಾರೆ. ಅದ್ರಲ್ಲಿ ಒಂದು 30% ಅಶ್ವಿನಿ ಅಂತ ಇರ್ತೈತೆ, ಇನ್ನೊಂದು 20% ಇರೋರ್ಗೂ ಕೊಡೋದು. ಅದನ್ನೇ ನೋಡ್ಬಿಟ್ಟು ನಾವು ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ಬೋದಲ್ಲ. ನಿಜ, ನಾವು ಹೇಳೋದೇನು, ಗೆಲ್ಲೋದೇ 100% ಗಿಲ್ಲಿನೇ. ಗಿಲ್ಲಿ ಪಾಪ, ಹಳ್ಳಿ ಹುಡುಗ, ಒಳ್ಳೆ ಹುಡುಗ ಪಾಪ, ರೈತ ಹುಡುಗ, ಬಡ ಹುಡುಗ, ಚೆನ್ನಾಗಿ ಬೆಳಿ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಹೇಳ್ತೀನಿ ಕೇಳ್ಮರಿ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೂ ಅಶ್ವಿನಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ ಆಗೋದೇ ಇಲ್ಲ. ಅವ್ರು ಇದಪ್ಪ ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಇದ್ದಿದ್ದಂಗೆ, ಕೌರವರು ಪಾಂಡವರು ಇದ್ದಂಗೆ. ಯಾವಾಗ ನೋಡು ಜಗಳ ಹೋಗು. ಅವನ್ ಪಾಪ ಗಿಲ್ಲಿನೂ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕ ಯಮನ್ಕ ವಯಸ್ ಮೇಲೆ ಆದ್ರು. ಅಶ್ವಿನಿ ಗೌಡ ಗೇಜ್ ಆಗೈತಪ್ಪ, ಪಾರ್ಟಿ 40 ವರ್ಷ ಮೇಲೆ ಆಗಿಲ್ಲ ಯಮನ್ಕ ಆಗೈತೆ. ಅಲ್ಲ ಇನ್ನೊಂದ್ ಮ್ಯಾಟ್ರ್ ಹೇಳ್ತೀನಿ ಕೇಳೋ. ಮಗನ್ ಬಂದಿದ್ನಲ್ಲ ಮನೆ, ನೋಡ್ದೆ ಹೆಂಗವ್ನೆ, ನಾನಿದ್ದಂಗ ಅವನೇ ಸ್ವಲ್ಪ ಹೆಚ್ಚು ಕಲರ್ ಇಲ್ಲ, ಇನ್ನೂ ಡಬಲ್ ಕಲರ್ ವೈಟ್ ಆಗವನ್ ವಯಸ್ಸ ತೀರ್ಥಯಾತ್ರೆ ಹೆಂಗಿ ಚೆನ್ನಾಗಿತ್ತ? ಎಲ್ಲೆಲ್ಲಿ ಆಗಿದ್ರಿ? ಎಷ್ಟ್ ಕಡೆ ಎಷ್ಟೇ ಆಗಿದ್ರಿ? ಅದು 3-4 ಜಾಗದಲ್ಲಿ ಇತ್ತು. ಟರ್ಮ್ ಅಂಡ್ ಕಂಡೀಷನ್ ಇದೆಲ್ಲಿ ಜಪ್ಪುಗೆಲ್ಲಿ ಕೂತಿದ್ದ ನೋಡಿ, ವಾರಣಾಸಿ ಎಲ್ಲ ಹಿಮಾಲಯ ಪರ್ವತದಲ್ಲ. ಚಿಕ್ಕ ಮುಚ್ಕೊಂಡು ವಾರಕ್ಕೊಂದೊಂದು ವಿಡಿಯೋ ಬಂದ್ ಮಾಡು ಪಕ್ಕ. ಇಲ್ಲಾಂದ್ರೆ ನೀನ್ ಇನ್ಸ್ಟಾಗ್ರಾಮು ಬೇಡ, ಯೂಟ್ಯೂಬ್ ಬೇಡ, ನಾವು ಬೇರೆ ಮಾಡ್ಕೊಂತೀವಿ ಒಂದು ಸಪ್ರೇಟ್ ಆಗಿ. ಇವಾಗ ಹೇಳ್ತಲ್ಲ ಇಷ್ಟು ದಿನ ಬಿಸಿನಲ್ಲಿ ಆಯ್ತಪ್ಪ, ನೆಕ್ಸ್ಟ್ ನೋಡ್ಕೋ. ಹೋಟ್ಲು ಬಿಸಿಯಲ್ಲಿ ಇದ್ನು ಸ್ನೇಹಿತರೆ. ನಮ್ ರಘು ಹೊಸದ್ ಹೋಟ್ಲ್ ಓಪನ್ ಮಾಡ್ತಾ ಇದೀರಲ್ಲ ಈ ಕಡೆ, ಹಂಗಾಗಿ ಅದ್ರಲ್ಲಿ ಬಿಸಿಯಲ್ಲಿದ್ದ. ಎಲ್ಲ ಆಲ್ಮೋಸ್ಟ್ ಏನೊಂದು 85% ಮುಗ್ದಾಗ ದೊಡ್ಡ ಕೆಲಸ ಎಲ್ಲ ಆಗೋಗೈತೆ. ಇನ್ನೆಲ್ಲ ಏನಿದ್ರೆ ಸೀಟ್ ಹಾಕ್ಬಿಟ್ಟು ಅದಕ್ಕೆ ಎಲ್ಲ ಇದ್ ಮಾಡೋದು, ಮೇಕಪ್ ಮಾಡೋದು, ಇಂಟೀರಿಯರ್ ಮಾಡೋದು, ಆ ಕೆಲಸ ಐತೆ. ಫೆಬ್ರವರಿ 18ಕ್ಕೆ ಗೃಹ ಪ್ರವೇಶ ಅಲ್ಲ, ಇದು ಫೆಬ್ರವರಿ 8ಕ್ಕೆ ನಿಂದು ಮನೆ ಗೃಹ ಪ್ರವೇಶ ಅಂತ ತಿಂಗಳಿಗೆ ನಾವು ಮಾಡ್ಕೊಂಡ್ಬಿಡ್ಬೇಕು ಅಂತ ಇರೋದು. ಮಾರ್ಚ್ 100% ಮಾರ್ಚಲ್ಲಿ ಹೊಸ ಹೋಟ್ಲಲ್ಲಿ ಊಟ ಮಾಡ್ಬೋದು ಸ್ನೇಹಿತರೆ. ನೀವು ದಯವಿಟ್ಟು ಯಾರು ಬೇಜಾರು ಬೀಳ್ದಿರಾ ಬರ್ರಿ, ತುಂಬಾ ಚೆನ್ನಾಗೈತೆ. ಸುಮಾರು ಒಂದು 200 ಜನ ಕುತ್ಕೊಳ್ಬಹುದು. 200 ಜನ ಇಲ್ಲಪ್ಪ, ಸೀಟ್ ಇದೆ ಅಲ್ಲ, 500 ಚೇರ್ ತೆಳಿರೋದು. 500 ಚೇರ್ ಮದ್ವೆಗೆ ಮಾಡ್ಬಿಟ್ಟು ಚೌಟ್ರಿ ಮಾಡ್ಬಿಡ ಹಂಗೆ, ಅದ್ರಲ್ಲೇ 500 ಜನ ಬಂದ್ ಡೈನಿಂಗ್ ಬಂದ್ಬಿಟ್ಟು ಒಂದು 500 ಜನ ಕುತ್ಕೊಳೋದು. ಹೊಸಕೋಟೆಯಲ್ಲಿ ಯಾರು ವ್ಯಾಪಾರ ಮಾಡ್ಬಾರ್ದ ಲೆಕ್ಕಕ್ಕ? ಅಲ್ಲಪ್ಪ, ವಿಶಾಲವಾಗಿ ಇಷ್ಟ ದಿನ ಬಂದ್ಬಿಟ್ಟು ಚಿಕ್ಕ ಹೋಟ್ಲಲ್ಲಿ ನಮ್ಗೆ ಪಾಪ ನೋಡಿ ರೆವೆನ್ ನಿದ್ದೆ ಹೋಗ್ತಾನೆ, ಆ ತರ ನಿದ್ದೆ. ಕಾರ್ ಬಿಡಕ್ ಆರಾಮಾಗಿ ಸ್ನೇಹಿತರೆ, ಕಾರಾಗ್ಲಿರೋರು ಇಷ್ಟ ದಿನ ಬೇಜಾರ್ ಬೀಳ್ತಾ ಇದ್ರೆ ಕಾರ್ ಬಿಡಕ್ಕಂತೂ ಎಲ್ಲಾದ್ರೂ ಬಿಟ್ಕೊಳ್ರಿ. ನೀವು ಬಿಟ್ಬಿಟ್ಟು 4 ಅವರ್ ತಿನ್ಬಿಟ್ಟು ಅಲ್ಲೇ ನಿದ್ದೆ ಮಾಡ್ರಿ, ನಿಮ್ಮನ್ ಕೇಳಲ್ಲ. ಬೆಡ್ಶೀಟ್ಗಳು ಬೇಕಂದ್ರೆ ಬೆಡ್ಶೀಟ್ ಕೊಡ್ತೀರಿ, ಒಂದು 50 ಬುಕ್ ಮಾಡ್ತೀರಿ, ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಹೋಗ್ರಿ. ಆ ತರ ವ್ಯವಸ್ಥೆ ಐತೆ. ದಯವಿಟ್ಟು ಬೇಜಾರ್ ಬೀಳ್ದಿರ. ಇವಾಗ ಹೆಂಗ್ ಬಂದ್ ನಮ್ಮ ಹೋಟ್ಲಲ್ಲಿ ತಿಂತಾ ಇದ್ದೀರಾ ಹಂಗೇನೆ ಅಲ್ಲೂ ಇರುತ್ತೆ ಹೋಟ್ಲು, ಅದು ಕಂಟಿನ್ಯೂ ಇರುತ್ತೆ. ಅಕಸ್ಮಾತ್ ಅಲ್ಲಿ ಕಾರ್ ನಿಲ್ಸಕ್ ಆಗಿಲ್ಲ ಅಂದ್ರೆ ಮುಂದೆ ಪಾಸ್ ಆಗ್ಬೇಡ್ರಿ, ಪಕ್ಕದಲ್ಲೇ ನಮ್ಮ ಹೋಟ್ಲ್ ಇರೋದು, ಅಲ್ಲಿ ಬಂದು ನಿಲ್ಸ್ಬಿಟ್ಟು ತಿನ್ರಿ. ಆಮೇಲೆ ಹೌದು, ಆಮೇಲೆ ಬಿರಿಯಾನಿ ಒಂದೇ ಅಲ್ಲ, ಈ ಸಾಸ್ತಾಲಿಂದ ಹಿಡಿದು 4-5 ತರ ರೆಸಿಪಿಗಳು ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ಗಳು ಮಾಡ್ತಾ ಇರ್ತೀರಿ. ಪ್ರತಿದಿನ ಬೇರೆ ಬೇರೆ ರೆಸಿಪಿಗಳು ಇರುತ್ತೆ, ಬೇರೆ ಬೇರೆ ನಾವು ವಿಡಿಯೋ ಮಾಡಿರ್ತಾರಲ್ಲ ಮರಿ, ತೋಟದಲ್ಲಿ ಮಾಡಿರ್ಬೋದು, ಇನ್ನೊಂದೆಲ್ಲ ನಾವು ಮಾಡ್ಕೊಂಡು ತಿಂತಾ. ನಾಟಿ ಕೋಳಿ ಸಿಗುತ್ತೆ ಸ್ನೇಹಿತರೆ, ನಾಟಿ ಕೋಳಿ ಇರುತ್ತೆ, ಮೀನು ಇರುತ್ತೆ, ಮೀನ್ ತವಾ ಇರುತ್ತೆ, A to Z, ದೋಸೆಯಿಂದ ಹಿಡಿದು ಇಡ್ಲಿಯಿಂದ ಕಾಲ್ ಸೂಪು. ಆಮೇಲೆ ವೆಜ್ ಅವ್ರಿಗೆ ಮೇನ್ ಏನಂದ್ರೆ, ವೆಜ್ ಅವ್ರಿಗೆ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬ್ ಇರುತ್ತೆ, ಅದು ಇರುತ್ತಪ್ಪ.
ಅದು ಬೆಳಿಗ್ಗೆ ಹೊತ್ತಿರುತ್ತೆ, ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಇರುತ್ತೆ. ವೆಜ್ ತಿನ್ನೋರ್ ಪಕ್ಕದಲ್ಲಿ ಅವ್ರಿಗೇನು ಪಾಪ ಆಗಿಲ್ಲ ಅಂತ ತಿನ್ನೋ ಬೇಜಾರು ನಿಜ ತಾನೇ ಹೇಳೋದು? 100% ನಿಜ. ಅಲ್ಲ ನೀನು ಈ ಹೆವಿ ಹೇಳಿ ಬೋಗಸ್ ಆಗಿದ್ದೀಯ. ಇಲ್ಲ, ಇವಾಗ ರಿಯಲ್ ಭಾವನೆ ಮಾತುಗಳು. ಆಮೇಲೆ ವೆಜ್ ಮಾಡಿರೋ ಜಾಗದಲ್ಲಿ ನಾನ್ ವೆಜ್ ಇರಲ್ಲ, ನಾನ್ ವೆಜ್ ಮಾಡಿರೋ ಜಾಗದಲ್ಲಿ ವೆಜ್ ಇರಲ್ಲ. ವೆಜ್ಗೆನೆ ಬೇರೆ ಕಿಚನ್ ಮಾಡಿಸಿರ್ತೀನಿ, ನಾನ್ ವೆಜ್ಗೆ ಬೇರೆ ಕಿಚನ್ ಇರುತ್ತೆ. ವೆಜ್ಜಲ್ಲಿ ಎರಡೇ ಮಾಡೋದು ನಾನು, ಏನೋ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು, ಅದು ಎರಡು ಬಿಟ್ರೆ ಬೇರೆ ಏನು ಮಾಡಲ್ಲ. ನಿಜ ತಾನೇ? ಕರೆಕ್ಟ್ ಆಗಿ ಹೇಳು. 100%. ಸ್ವಲ್ಪ ಬೋಗಸ್ ಅಲ್ಲ ಹೇಳೋದೊಂದು, ಮಾಡಲ್ಲ ಆಮೇಲೆ. ಅದಕ್ಕ ನಾನ್ ಮಾಡಿದ್ಮೇಲೆ ಹೇಳ್ತೀನಿ, ಹೇಳಿದ್ಮೇಲೆ ಮಾಡ್ತೀನಿ. ನೋಡೋಣ. ಹಂಗೆ ಹೇಳ್ತಾರೆ ತಾನೇ ಸರ್. ಅದೇ ನಾನು ಹೇಳದಪ್ಪ. ಆಮೇಲೆ ನಮ್ಮ ಪಾಪ ಅಭಿಮಾನಿಗಳು ನಮ್ಮನ್ನ ಬೈಕೊಂತಾರೆ, ಇವಾಗ ನನ್ನ ಮಕ್ಕಳು ಒಂದೊಂದಲ್ಲ ಬೋಗಸ್ ನನ್ನ ಮಕ್ಕಳು ತಿರ್ಗಾ ಬಂದ್ರು ಅನ್ಕೊಂತಾರೆ. ಅದಕ್ಕೆ ನಾನು ಹೇಳೋದು ಕರೆಕ್ಟ್ ಆಗಿ ಹೇಳೋ. ಇವಾಗ ಅಲ್ಲಿ ಇಕ್ಕಟ್ಟಪ್ಪ ಚಿಕ್ಕದಾಗಿ ಏನೋ ಮೇಂಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದ್ರಿಂದ ಇವಾಗ ಅದಕ್ಕೆ ಅಂದ್ಬಿಟ್ಟು ಏನೇನ್ ಬೇಕೋ ಪ್ರೊಫೆಷನಲ್ ಆಗಿ ನಿನ್ನೊಂದ್ ಬಟ್ರನ್ನ ಏನಾದ್ರು ಮಾಡಿ ಹೇಳಿ ಕಲ್ಸಿ ರೆಡಿ ಮಾಡ್ತಾ ಇದೀನಿ. ಅಲ್ಲಿ ಏನಾದ್ರು ಮಾಡಿ ಬೇಕಾದ್ರೆ ಒಳಗಡೆನೆ ಕಾರ್ಗಳು ಬಿಟ್ಕೊಳ್ಬಹುದು, ಅಷ್ಟು ಜಾಗ ಐತೆ. ಮೇಲಗಡೆ ಬ್ರೋಸನ್ ಬರುತ್ತೆ, ಪಾಪ ಅವನ್ಗೂ ವ್ಯಾಪಾರ ಆಗ್ಲಿ ಚೆನ್ನಾಗಿ. ಒಳ್ಳೊಳ್ಳೆ ಕ್ಲಾತ್ ಆಗ್ತಾನಂತೆ ಸ್ನೇಹಿತರೆ ಇಲ್ಲಿ ಬಂದ್ಮೇಲೆ. ಚೈನಾ ಅದೇ ಇದು ಏನೋ ಶರ್ಟ್ಗಳಂತಾರೆ ಅದನ್ನ, ಚೈನಾ ಮೆಟೀರಿಯಲ್, ಪ್ರೀಮಿಯರ್ ಬಟ್ಟೆಗಳಂತೆ. ಪ್ರೀಮಿಯರ್ ಬಟ್ಟೆಗಳು. ಇವಾಗ ಇದು ಕುಕ್ಕರ್ ಇದು ವಿಜಿಲ್ ಬರ್ತಿದೆ, ಇದೆಲ್ಲ ಆಗಿದ ತಕ್ಷಣ ನಮ್ಮ ಮಾವ ಪಾಪ ಏನೋ ಸಪ್ಪಗವ್ರೆ, ಸ್ವಲ್ಪ ಏನೋ ಕರೆಂಟ್ ಶಾಕ್ ಕೊಡ. ಅಲ್ಲಪ್ಪ ಅಲ್ಲಿ ಎರಡು ಕಡೆ ಇರುತ್ತೆ ಹೋಟ್ಲ, ಅದು ಇರುತ್ತೆ. ಅದು ಎಚ್ ಎನ್ ಶಂಕರಪ್ಪನವ್ರ ಮೆಂಟಿನು, ಪ್ರೊಪ್ರೈಟರ್ ಎಚ್ ಎನ್ ಶಂಕರಪ್ಪ. ಡ್ಯಾಡಿ ಏನ್ ಕಷ್ಟ. ಅಲ್ಲ ಚಳಿ ಆಗ್ತಿದೆ, ನಾನು ಈಟ್ ಏನಾನ ಬೇಕಾ? ಈಟ್ ನೋಡಿ ರೆಡಿ ಮಾಡಿದೀಯಲ್ಲ, ನೋಡಿ ಇಲ್ಲಿ ಐತಲ್ಲ ಕಾರಲ್ಲಿ. ನಿನಗೆ ರೆಸಿಪಿ ಆಗ್ಲಿ ರವಣಪ್ಪ. ಎಲ್ಲಿ ರವಿ ದೊಡ್ಡ ಗ್ಲಾಸ್ಗಳು ತಂದ? ರವಣ ಯಾಕೆ ಇವತ್ತು ಸಪ್ಪಗಿದ್ಯಾ? ನಿನ್ಗೇನು ಭಾನುವಾರ ಬಂದ್ರೆ ರೋಗ ಬಂದ್ಬಿಡ್ತೈತಲ್ಲ. ನಾವು ಅಪ್ಪ ವಾರ ಪೂರ್ತಿ ಕರೆಕ್ಟ್ ಆಗಿರ್ತಾನೆ, ಭಾನುವಾರ ಬಂದ್ರೆ ಏನ್ ಮಾಡಿದೆ ರೋಗ. ನಿಮ್ ಪಾರ್ಟ್ನರ್ನ ಮನೆ ಕಳ್ಸಿದೀಯಾ? ಹ್ಞೂ ಸರಿ. ಭಾನುವಾರ ಒಂದ್ ನಿಮಿಷ ಗುಬ್ಬಿಲ್ಲಣ್ಣಿ. ಗಾಡಿ ಬಸ್ಕಣಕ್ಕೆ ಎಲ್ಲ ಗಾಡಿ ಎತ್ಕೋ ರಮಣ, ಗಾಡಿ ಎತ್ಕೊಂಡಕ್ಕೆ, ಗಾಡಿ ನೋಡ್ಕೋಗು ಅಲ್ಲಿಗೆ, ಪಾರ್ಕಿಂಗ್ ಪ್ರಾಬ್ಲಮ್ ಅಣ್ಣಕ್ಕೆ. ಇರಪ್ಪ ನನ್ನ ಕೈಲಿ ಆಗ್ತಲ್ಲ, ಏನೋ ಕೆಲಸ ಮಾಡ್ಬೇಕು ಅಣ್ಣ ಕುಡ್ಸ್ಬಿಟ್ಟು. ಹಲೋ ಯಾವ ಗಾಡಿಗಳಿಲ್ಲ, ಹಲೋ చెప్పండి సార్. ಹಲೋ ಬಸ್ಕೊಂಡಿರೋದಾಯ್ತು, ಪೀಸ್ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ರೆ ಇವಾಗ ಒಗ್ಗರಣೆ ಹಾಕ್ಬೇಕು. ಏನೇನು ಐಟಮ್ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅಂತ ಇದ್ರೆ ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ, ಅವಾಗ ರುಬ್ಕೊಂಡಿದ್ರೆ ಅವ್ರನ್ನ ಹಾಕ್ತಾ ಇದ್ರಿ. ನೋಡ್ರಿ ಹಿಂಗೆ ಆಗ್ತದೆ. ನೀರು ಸಾರು ಬಂದು ಬಸ್ಸಾರು ಎಲ್ಲ ಬಗ್ಸಿರೋದು ಕಾಯಿಸ್ತಾ ಇದ್ರಿ. ನಾಳೆ ಇದ್ರಲ್ಲಿ ಕುಸ್ಕೋಣ ನೀಟಾಗಿ ಗಟ್ಟಿ ಬರ್ತದೆ. ಸ್ವಲ್ಪ ಅದಕ್ಕೆ ಸ್ವಲ್ಪ ಕಾಯಿಸ್ಬೇಕ ನಾವು. ಮುದ್ದೆ ತಿನ್ನೋದಕ್ಕೆ ಹಂಗೆ ಬಿಸಿ ಬಿಸಿ ಮುದ್ದೆ ಸಾಕತ್ತಾಗೈತೆ. ಕೋಳಿ ಬಸ್ಸಾರು ನಮ್ಮ ಸತೀಶ್ ಅವರು ಅಪ್ಪಿಯವರು ಬಂದವ್ರೆ ನಾಟಿ ಕೋಳಿ ಬಸ್ಸಾರು ತಿನ್ನಕ. ಅಲ್ಲ ಸಾರಿ, ಮೊಟ್ಟೆ ಕೋಳಿ ಬಸ್ಸಾರು ತಿನ್ನಕ ನಮ್ಮ ಸತೀಶ್ ಅವ್ರು ರಿವ್ಯೂ ಕೊಡ್ತಾರೆ. ಇವಾಗ ಹೆಂಗೈತೆ ಹೇಳು ಸತೀಶ್. ಮೊಟ್ಟೆ ಕೋಳಿ ಬಸ್ಸಾರು ಸೂಪರ್ ಆಗೈತೆ. ಏನಂದ್ರೆ ಎಲ್ಲ ಮನೆಗೆ ಹೋಗ್ಬಿಟ್ಟಿರ್ತೀರಿ ಬಿಡು ಅನ್ಕೊಂಡಿದ್ದೆ ನಾನು. ಇಲ್ಲ, ನಾನು ಕನ್ವಿನ್ಸ್ ಮಾಡಿ ಕರ್ಸಿದ್ದು. ತೋಟದಿಂದ ಇವಾಗಲೇ ಬಂದಿದ್ದೆ. ಅಪ್ಪಿ ನೋಡಿದ್ರೆ ಹಾಸ್ಪಿಟ್ಲ್ ಆಗಿದ್ದೆ ನಾನು. ಇಲ್ಲ, ಅಪ್ಪಿ ಬಂದವ್ರೆ, ಲೈಟ್ ಹಾಕ್ಬಿಟ್ಟು ಬಂದವ್ರೆ. ಇಲ್ಲಿ ನೋಡಿದ್ರೆ ಒನ್ಸ್ತವನೆ ಚೆನ್ನಾಗಿತ್ತು. ಸಖತ್ತಾಗೈತೆ. ಹೆಂಗೈತೆ ಹೇಳು. ಸಖತ್ತಾಗೈತೆ.
ಆದ್ರೆ ಅಪ್ಪಿ ಸಿಗ್ಲಿಲ್ಲ ಅದು. ನೀನ್ ಬರೋದ್ ಲೇಟ್ ಮಾಡ್ಬಿಟ್ಟೆ. ಅದು ನನಗೋಸ್ಕರ ಎತ್ತಿಕ್ಕಿದ್ಯಾ? ನಿನ್ಗೋಸ್ಕರ ಅದೇ ಅದೊಂದು 3 ಪೀಸ್ ಅನ್ನ ಸಿಕ್ತು. ದೇವ್ರಣ್ಣಗೆ ಇಲ್ಲಾಂದ್ರೆ ತಿನ್ಬಿಡ್ತಿರ್ಲಿ. ಟೇಸ್ಟ್ ಹೆಂಗೈತೆ? ಹಾಗೆ ದಾಸರಳ್ಳಿ ಸತೀಶ್ ಅಂತ ನನ್ನ ಪೇಜ್ ನ ಫಾಲೋ ಮಾಡಿ ನಮ್ಮ ಸಿನಿಮಾ ಹೇಳಿದ್ ವಿಡಿಯೋ ಮಾಡಂತ ಹೇಳಿದ್ನು. ಸ್ನೇಹಿತರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಸತೀಶ್ ಕುಮಾರ್ ದಾಸರಳ್ಳಿ ಆ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಒಳ್ಳೇದಾಗ್ಲಿ ಎಲ್ಲಾರ್ಗು. ಅಪ್ಪಿದು ಅಪ್ಪಿ 143 ಫಾಲೋ ಮಾಡ್ರಿ. 140 ಯಾವ್ದು ಗುಜ್ರಿ ಐ ಲವ್ ಯು ಡಾರ್ಲಿಂಗ್ ಅದು.